ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ವ್ಲಾಗಲ್ಲಿ 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಮಂಡೇ ಮತ್ತು ವೆಡ್ನೆಸ್ಡೇದು. ಸೊ ಮಂಡೇ ವ್ಲಾಗ್ನ ನೋಡ್ಕೊಂಡು ಬಂದು ಆಮೇಲೆ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಇವತ್ತು ವೆಡ್ನೆಸ್ಡೇ. ಮಂಡೇ ಗೋಲ್ಡ್ ಶಾಪ್ ಹೋಗಿದ್ವಿ, ಯಾಕಂದರೆ ನಂದು ತಾಳಿದು ಮಾಪ್ ಮುರಿದೋಗಿತ್ತು. ಅದು ಒಂದು ಪೀಸ್ ಎಲ್ಲಿ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಕಟ್ಟಾಗಿತ್ತು, ಅದಕ್ಕೆ ಬೇರೆದು ಚೇಂಜ್ ಮಾಡಿಸೋಣ ಅಂತ ಹೇಳಿ ಡಿಸೈನ್ ನೋಡೋಕ್ಕೆ ಅಂತ ಹೋದ್ವಿ. ಸುಮ್ಮನೆ ಅದನ್ನ ಮುರಿದೋಗಿರೋದನ್ನ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಂತ ಚೇಂಜ್ ಮಾಡ್ಸೋಕ್ಕೆ ಅಂತ ನಾವು ಗೋಲ್ಡ್ ಶಾಪ್ಗೆ ಹೋಗಿದ್ವಿ. ಚೆನ್ನಾಗೈತಾ? ಏನು ಗೊತ್ತಿಲ್ಲ. 1 2 3 ಒತ್ತು ಬರುತ್ತೆ. 1 2 3 ಪ್ರೆಸ್ ಮಾಡಬೇಕು ಚಿನ್ನಿ. ಇದು ತುಂಬ ನೋಡಾದ್ಮೇಲೆ ಫೈನಲಿ ಒಂದು ಡಿಸೈನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಅದನ್ನು ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಓಪನ್ ಮಾಡಿಸಿದ್ವಿ. ಅದನ್ನ ಹೇಗಿದ್ರು ರಿಟರ್ನ್ ಕೊಡಬೇಕಿತ್ತಲ್ಲ, ಅದಕ್ಕೆ ಅದನ್ನು ರಿಮೂವ್ ಮಾಡಿಸಿ ಇಲ್ಲಿ ಮಧು ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಲಕ್ಷ್ಮಿ ಇದ್ದಾರೆ. ಸೊ ಹಾಗಾಗಿ ಅವರು ಇದೇ ಚೆನ್ನಾಗಿದೆ, ಇದನ್ನೇ ಹಾಕ್ಸ್ಕೊ ಅಂತ ಹೇಳ್ತಾ ಇದ್ರು. ಸೊ ಅದನ್ನೇ ಫಿಕ್ಸ್ ಮಾಡಿಸೋಣ ಅಂತ ಹೇಳಿ ಓಕೆ ಮಾಡಿ ಫೈನಲೈಸ್ ಮಾಡಿದ್ವಿ. ಸೊ ಅದನ್ನು ಜಸ್ಟ್ ಹೀಗೆ ಲಾಕ್ ಓಪನ್ ಮಾಡಿ ಹಾಗೆ ಫಿಕ್ಸ್ ಮಾಡಿಕೊಡ್ತೀವಿ, ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲೇ ರೆಡಿ ಮಾಡಿಸ್ಕೊಂಡು ಹೋಗ್ಬಿಡೋಣ, ಸುಮ್ಮನೆ ಮತ್ತೆ ಹೋಗೋದು ಬರೋದು ಬೇಡ ಅಂತ ಹೇಳಿ ಫೈನಲಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಅದನ್ನು ಅಟ್ಯಾಚ್ ಮಾಡಿಸ್ಕೊಂಡ್ವಿ. ಇದು ಬಂದು ನಂದು ಡೈಮಂಡ್ ಇಯರಿಂಗು 2 ಇಯರ್ಸ್ ಬ್ಯಾಕ್ ಅಕ್ಷಯ ತೃತೀಯಕ್ಕೆ ತಗೊಂಡಿದ್ದು. ನನ್ನ ಮಗಳು ಒಂದು ಓಲೆ ಹರಡ್ ಹಾಕ್ಬಿಟ್ಟಿದ್ಲು. ಸೊ ಹಾಗಾಗಿ ಆ ಒಂದೇ ಒಂದು ಓಲೆನ ಇಟ್ಕೊಳ್ಳೋದು ಇನ್ಯಾಕೆ ಅಂತ ಹೇಳಿ ಅದನ್ನು ಕೊಟ್ಟು ನನ್ನ ಹಳೆ ಮಾಪ್ನ ಕೊಟ್ಟು ಮಿಕ್ಕಿದೀನಿ. ಎಷ್ಟಾಗುತ್ತೆ ಲೆಕ್ಕಾಚಾರ ಮಾಡಿಕೊಂಡು ಮಿಕ್ಕಿದ ದುಡ್ಡು ಕೊಡೋಣ ಅಂತ ತಗೊಂಡು ಹೋಗಿದ್ವಿ. ಸೊ ಎಲ್ಲ ತಗೊಂಡೆಲ್ಲ ಆದಮೇಲೆ ಇದೊಂದು ಪುಟಾಣಿ ಓಲೆ ತಗೊಂಡೆ ಡೈಲಿ ಯೂಸ್ಗೆ. ಸೊ ನೋಡಿದ್ರಲ್ಲ ಮಂಡೇ ವ್ಲಾಗ್ನ ಇಲ್ಲಿವರೆಗೂ. ಸೊ ಇವತ್ತು ವೆಡ್ನೆಸ್ಡೇ. ಇವಾಗ ನಾನು ಹೀಗೆ ರೆಡಿ ಆಗಿದ್ದೀನಿ, ಯಾಕಂದರೆ ನಾನೀಗ ಸ್ವಲ್ಪ ಸಲೂನ್ಗೆ ಹೋಗ್ತಾ ಇದ್ದೀನಿ ಪೆಡಿಕ್ಯೂರ್ ಮಾಡಿಸೋಕ್ಕೆ. ನಾನು ಇದುವರೆಗೂ ಪೆಡಿಕ್ಯೂರ್ ಮಾಡಿಸೇ ಇಲ್ಲ, ಫಸ್ಟ್ ಟೈಮ್ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕಾಲಲ್ಲಿ ಇಷ್ಟು ಹೊಡೆದಿದೆ, ನೀವೇ ನೋಡ್ಬೋದು. ಫುಲ್ ಲೆಗ್ಗೆಲ್ಲ ಇದೇ ಥರ ಆಗಿದೆ. ಗೊತ್ತಿಲ್ಲ, ನಾನು ಸೋಪಲ್ಲಿ ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಏನೂ ಮಾಡಲ್ಲ, ಹಾಗಾದರೂ ಅದು ತುಂಬ ಆಗಿದೆ. ಸೊ ಅದು ನನಗೆ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ. ಸ್ಲಿಪ್ಪರೆಲ್ಲ ಹಾಕ್ಕೊಂಡಾಗ ತುಂಬ ಅದೊಂಥರ ಎದ್ದು ಕಾಣೋ ಥರ ಫೀಲ್ ಆಗ್ತಾಯಿದೆ. ಹಾಗಾಗಿ ಓಕೆ, ಒಂದ್ಸತಿ ಪೆಡಿಕ್ಯೂರ್ ಮಾಡಿಸಿ ನೋಡೋಣ ಅಂತ ನಾನು ಇವತ್ತು ಹೊರಟಿದ್ದೀನಿ. ಸೊ ಅದಕ್ಕೆ ನಾನು ಹೀಗೆ ರೆಡಿಯಾಗಿದ್ದೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ನಾನು ಇದು ಅಟ್ಯಾಚ್ ಮಾಡಿಸ್ಕೊಂಡು ಬಂದಲ್ಲ, ಅದು ನನಗೆ ಹೀಗೆ ಕಾಣ್ತಾ ಇದೆ. ಲೆಟ್ ಮೀ ಝೂಮ್ ಆ್ಯಂಡ್ ಶೋ ಯು ಗೈಸ್. ಹೀಗೆ ಇದು ಒಂದು ಲಕ್ಷ್ಮಿ ಇದೆ ಇದರಲ್ಲಿ. ಸೊ ಹೀಗಿದೆ, ಅದನ್ನ ಅಟ್ಯಾಚ್ ಮಾಡ್ತಿದ್ದೀನಿ ಹೊಸದಾಗಿ. ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ಸರಿ, ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಹೋಗೋಣ. ನನ್ನ ಮಗಳು ಎದ್ದೋಳಷ್ಟೊತ್ತಿಗೆ ನಾನು ವಾಪಸ್ ಬರಬೇಕು. ಸೊ ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬಂದ ತಕ್ಷಣ ಹೊರಡೋದು. ಆಟೋ ಬಂದು ಸೊ ನಾನು ಸಲೂನ್ ಕಡೆ ಹೊರಟೆ. ನನಗೆ ಏನೂ ಐಡಿಯಾ ಇರಲಿಲ್ಲ, ನಾನು ಜಸ್ಟ್ ರೀಲ್ಸಲ್ಲಿ ನೋಡ್ತಿದ್ದೆ ಅದನ್ನು ಹೇಗಪ್ಪ ಇರುತ್ತೆ ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಅದು ತುಂಬ ನನಗೆ ಇನ್ಸೆಕ್ಯೂರ್ ಫೀಲ್ ಆಗಿದ್ದಕ್ಕೋಸ್ಕರ ನಾನು ಹೋಗಿ ಅದನ್ನು ಪೆಡಿಕ್ಯೂರ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಏನಾದರೂ ಕಾಮ್ ಡೌನ್ ಆಗುತ್ತೆ ಅಂತ ಅಂದ್ಕೊಂಡೆ. ಫೈನಲಿ ರೀಚ್ ಆದಮೇಲೆ ಫಿಟ್ ಚೆಕ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡ್ರೆಸ್. ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ಸೀದಾ ಸಲೂನ್ ಒಳಗಡೆ ಹೋಗಿ ಕುತ್ಕೊಂಡಿದ್ದ ತಕ್ಷಣನೇ ನಿಜ ಎಷ್ಟು ಲಕ್ಸುರಿ ಫೀಲ್ ಆಗ್ತಿತ್ತು ಅಂದರೆ, ಮೀ ಟೈಮ್ ಅಂತಾರಲ್ಲ ಅದು ನನಗೆ ಫೀಲ್ ಆಯಿತು. ತುಂಬ ದಿನ ಆದಮೇಲೆ ಈ ಥರ ಒಂದು ಮೀ ಟೈಮ್ ಅಂತ ಸಿಕ್ಕಿತ್ತು ನನಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ನನಗೆ ಅದನ್ನ ನೋಡಿದ್ರೆ ನಂಗೆ ಒಂಥರ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ನಾನು ಒಂದ್ಸತಿ ಟ್ರೈ ಮಾಡೋಣ ಹೇಗಿರುತ್ತೆ, ಸೊ ಅದರಿಂದ ಸ್ವಲ್ಪ ಏನಾದರೂ ಕಮ್ಮಿ ಆಗ್ಬೋದೇನೋ ಅಂತ ಹೋದೆ. ಬಟ್ ಬೆಟರ್ ರಿಸಲ್ಟ್ ಸಿಕ್ತು. ನಂಗೆ ತುಂಬಾ ಖುಷಿ ಆಯಿತು. ಮುಂಚೆಗಿಂತ ಇವಾಗ ನೋಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ
ಆರಾಮ್ ಅಂದ್ರೆ ಗುಡ್ ಫೀಲ್ ಆಗುತ್ತೆ ಅದನ್ನ ನೋಡ್ತಾ ಇದ್ರೆ. ನಂಗೆ ಅದು ಆ ಎಕ್ಸ್ಪೀರಿಯನ್ಸ್ ಮಾಡಿದಂತ ತುಂಬಾ ಚೆನ್ನಾಗಿ ಅನ್ನಿಸ್ತು. ಬರೀ ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ ಪೆಡಿಕ್ಯೂರ್ ಹೀಗ್ ಮಾಡ್ತಾರೆ ಅಂತ ಎಲ್ಲ, ಅದೊಂದು ಐಡಿಯಾ ಇತ್ತು, ಬಟ್ ನಾನು ಯಾವತ್ತೂ ಮಾಡ್ಸಿರ್ಲಿಲ್ಲ. ಯಾಕಂದ್ರೆ ನನ್ನ ಕಾಲು ಅಷ್ಟು ನೀಟಾಗಿತ್ತು, ನನ್ ಒಂಚೂರು ಏನು ಡ್ಯಾಮೇಜ್ ಆಗಿರ್ಲಿಲ್ಲ. ಬಟ್ ಗೊತ್ತಿಲ್ಲ ಇದು ಯಾಕೆ ಹೀಗ್ ಆಗ್ತಿತ್ತು ಅಂತ. ಅದೊಂಥರ ನಂಗೆ ಹಿಂಸೆ ಆಗ್ತಿತ್ತು, ಚೆನ್ನಾಗ್ ಕಾಣಿಸ್ತಾ ಇರ್ಲಿಲ್ಲ ಕಾಲು. ಹಂಗಾಗಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ದು. ಬಟ್ ಸರ್ವಿಸ್ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಂಗೊಂದು ಮೀ ಟೈಮ್ ಅಂತಾರಲ್ಲ, ಅದು ತುಂಬಾ ತುಂಬಾ ಇಷ್ಟ ಆಯ್ತು. ಇಷ್ಟೊಂದ್ ದಿನ ಆದ್ಮೇಲೆ ಸೆಲ್ಫ್ ಟೈಮ್ ಕೊಟ್ಕೊಂಡೆ, ನನ್ಗೆ ನಾನು ಪ್ಯಾಂಪರ್ ಮಾಡ್ಕೊಂಡೆ ಅಂತ ಅನ್ಸ್ತು. ತುಂಬಾ ತುಂಬಾ ರಿಲೀಫ್ ಅನ್ನಿಸ್ತು ನನಗೆ. ಯಾಕಂದ್ರೆ ಎಷ್ಟು ಒಂದು ಮದ್ವೆ ಆಗಿ ಮಗು ಆದ್ಮೇಲೆ ಫುಲ್ ಟೈಮ್ ನನ್ನ ಫ್ಯಾಮಿಲಿಗೆ ಅಂತ ಕೊಟ್ಕೊಂಡಿದ್ದೆ. ಸೆಲ್ಫ್ ಕೇರ್ ತುಂಬಾ ಕಮ್ಮಿ ನಾನು ಮಾಡ್ಕೊಳ್ತಾ ಇದ್ದಿದ್ದು. ಸೊ ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ನನ್ಗೆ ಇದು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ದಯವಿಟ್ಟು ನಿಮ್ಗೋಸ್ಕರ ನೀವು ಒಂಚೂರು ಟೈಮ್ ಕೊಡಿ. ಸೆಲ್ಫ್ ಕೇರ್ನ ಮಾಡ್ಕೊಳ್ಳಿ, ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಕೊಡೋಷ್ಟು ಕಾನ್ಫಿಡೆಂಟ್ ನಿಮ್ಗೆ ಯಾವುದು ಕೊಡಲ್ಲ. ಯಾಕಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲೇ ಇರ್ತೀರಾ, ಮನೆ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ನ ನೀವು ಕೇರ್ ಮಾಡೋದೇ ಇಲ್ಲ. ನೀವು ಜಸ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ ನಿಮ್ಮನ್ನ ನೀವು, ಅವಾಗ ನಿಮ್ಗೆ ಅನ್ಸುತ್ತೆ ಓ ನನ್ಗೂ ಒಂದ್ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ. ನೀವ್ ಚೆನ್ನಾಗಿ ಕಾಣಿಸಿ, ನಿಮಗೆ ಆ ಕಾನ್ಫಿಡೆಂಟ್ ಇದ್ರೆ, ನಿಮ್ಗೆ ಒಂದು ಆ ಕೇಪಬಲ್ ಬಂದ್ರೆ ನೀವು ನಿಮ್ಮ ಫ್ಯಾಮಿಲಿನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ಇದು ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಟೈಮ್ ಮಾಡ್ಕೊಳ್ಳಿ ನಿಮ್ಗೋಸ್ಕರ. ನೀವು ಒಂದು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ನಿಮಗೆ ಹೋಗಿ ಆಚೆ ಮಾಡ್ಸೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಯೂಟ್ಯೂಬಲ್ಲಿ ಎಷ್ಟು ವಿಡಿಯೋಸು ಸೆಲ್ಫ್ ಕೇರ್ ಬಗ್ಗೆ ಇದೆ. ಸೊ ನೀವು ಅದನ್ನ ಕುತ್ಕೊಂಡು ಆರಾಮಾಗಿ ಮನೇಲಿ ನಿಮ್ಮ ಒಂದು ಸ್ಪೇಸ್ ಟೈಮಲ್ಲಿ ಮಾಡ್ಕೊಳ್ಳಿ. ಸೊ ಅದು ನಿಮ್ಗೊಂದು ಒಳ್ಳೆ ಏನು ಕಾಮ್ ಮೈಂಡ್ನ ಕ್ರಿಯೇಟ್ ಮಾಡುತ್ತೆ. ನನಗಂತೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ತುಂಬಾ ಚೆನ್ನಾಗಿತ್ತು. ನನಗೆ ಫುಟ್ ಮಸಾಜ್ ಅಂತೂ ಏನು ಬೇಕಾಗಿತ್ತು ಅಂತ ಅನ್ನಿಸ್ತು. ಅಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು. ಎಷ್ಟು ಕಾಲು ನೋವಾಗಿತ್ತು ಅಂದ್ರೆ ನನ್ನ ಮಗಳ ಹಿಂದೆ ಓಡಾಡಿ ಓಡಾಡಿ ನನ್ಗದು, ಐ ಮೀನ್ ಅದು ಮನೇಲಿ ಇದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಎಷ್ಟು ಕೇರ್ಲೆಸ್ ಆಗಿದ್ಬಿಡ್ತೀವಿ. ಸೊ ನನಗೆ ಫುಟ್ ಮಸಾಜ್ ಮಾಡುವಾಗಂತೂ ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಅಂದ್ರೆ, ಅಯ್ಯೋ ಇಷ್ಟು ದಿನ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ, ಅಟ್ಲೀಸ್ಟ್ ಒಂದು 2 months ಒಂದ್ಸತಿನಾದ್ರೂ ಮಾಡ್ಸೋಣ ಅನ್ನೋ ಅಷ್ಟು ಇವಾಗ ನನಗೆ ಇಷ್ಟ ಆಗಿದೆ. ನನ್ನ ಕಾಲು ನೋಡಿ ಇವಾಗ ಮುಂಚೆಗಿಂತ ಇವಾಗ ಬೆಟರ್ ಆಗಿ ಕಾಣ್ತಿದೆ. ಅನ್ಕೊಂಡೆ ಇನ್ನೊಂದ್ 2-3 ಸತಿ ಟೈಮ್ ಸಿಗ್ದಾಗೆಲ್ಲ ಮಾಡಿಸ್ಬೇಕು ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ರು ಅವರು. ನಾನು ಇದೇನು ಅವ್ರಿಗೆ ಪ್ರಮೋಷನ್ ಮಾಡ್ತಾ ಇಲ್ಲ, ನಂಗೆ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಮಾಡ್ತಿದ್ದು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದೊಂಥರ ಚೆನ್ನಾಗಿರ್ತಾ ಇರ್ಲಿಲ್ಲ. ಸೊ ಇದು ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಆ್ಯಕ್ಚುಲಿ ನೀಲ್ಸ್ ಎಲ್ಲ ನಾನೇ ಮಾಡಿಕೊಂಡು ಕಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ, ಬಟ್ ಆದರೂ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲಿಲ್ಲ, ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಅನಿಸ್ತಿತ್ತು. ಸೊ ಇವತ್ತು ನನಗೆ ಅದನ್ನ ಮಾಡಿಸಿ ತುಂಬ ಖುಷಿ ಆಯಿತು. ನಾವು ಅನ್ಕೊಂತೀವಿ ಹೆಣ್ಮಕ್ಳು, ಅಯ್ಯೋ ಬಿಡು ಮನೇಲಿ ಇರ್ತೀವಿ ಯಾರು ನೋಡ್ತಾರೆ, ಏಂತಕ್ಕೆ ಇವೆಲ್ಲ ಸುಮ್ಮನೆ ವೇಸ್ಟು ದುಡ್ಡು ಅಂತ ಅನ್ಕೊಳ್ತೀವಿ. ಬಟ್ ಯಾರು ನೋಡ್ಲಿ ಬಿಡ್ಲಿ, ನಿಮಗೆ ನೀವು ಚೆನ್ನಾಗಿ ಕಾಣಿಸ್ಬೇಕು. ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅಟ್ಲೀಸ್ಟ್ ವಾವ್ ಅನ್ಸ್ಬೇಕು. ನಿಮಗೆ ನೀವು ನೋಡ್ಕೊಂಡಾಗ ಒಂದು ಖುಷಿ ಆಗ್ಬೇಕು, ಓ ನಾನು ಹಿಂಗೆ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ನಿಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನೀವು ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗೆ ಆ ರಿಗ್ರೆಟ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದ್ಸತಿ ಟ್ರೈ ಮಾಡಿ. ಸೊ ಟ್ರೈ ಮಾಡೋದ್ರಲ್ಲಿ ಏನು ಕಳ್ಕೊಳಲ್ಲ. ಒಂದ್ಸತಿ ಟ್ರೈ ಮಾಡಿದ್ರೆ ಓಕೆ, ನಾನು ಟ್ರೈ ಮಾಡಿಲ್ಲ ಅನ್ನೋ ರಿಗ್ರೆಟ್ ಇರಲ್ಲ ನಿಮಗೆ. ಓಕೆ ವರ್ಕೌಟ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಒಂದ್ಸತಿ ಅಟ್ಲೀಸ್ಟ್ ನಾನು ಟ್ರೈ ಮಾಡಿದ್ದೀನಲ್ಲ ಅನ್ನೋ ಖುಷಿನಾದರೂ ನಿಮಗೆ ಇರುತ್ತೆ. ಸೊ ಫೈನಲಿ ಈಗ ನೀಲ್ ಪಾಲಿಶ್ ಹಾಕ್ತಿದ್ದಾರೆ, ಬಟ್ ನಂಗೆ ನೀಲ್ ಪಾಲಿಶ್ ಇಷ್ಟನೇ ಇರಲಿಲ್ಲ. ನನಗೆ ನ್ಯೂಡ್ ಶೇಡ್ ಬೇಕಿತ್ತು, ಅವ್ರ ಹತ್ರ ಇರಲಿಲ್ಲ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೇನು ಮಾಡೋದು, ಅದನ್ನೇ ಹಾಕಿಸ್ಕೊಂಡೆ. ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದು ಆಚೆ ಬಂದು ಕಾಲು ನೋಡ್ಕೊಳ್ಳುವಾಗ ವಾವ್ ಅನಿಸ್ತಿತ್ತು. ಆ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ವಾವ್ ಫೀಲ್ ಆಗ್ತಿತ್ತು. ತುಂಬ ತುಂಬ ಖುಷಿ ಆಗ್ತಿತ್ತು ಅದನ್ನ ನೋಡ್ಕೊಂಡಾಗ. ಅಟ್ಲೀಸ್ಟ್ ನನಗೆ ನಾನು ಟೈಮ್ ಕೊಟ್ಕೊಂಡೆ ಅಂತ ಇವತ್ತು ತುಂಬ ಹ್ಯಾಪಿಯಾಗಿದ್ದೆ. ಏನಂದರೆ ಈ ಥರ ಟೈಮ್ ನಿಮಗೆ ನೀವು ಕೊಟ್ಕೊಂಡಾಗ ನಿಮ್ಗೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ.
ಪ್ಲೀಸ್ ಎಲ್ಲ ಹೆಣ್ಣು ಮಕ್ಳಿಗೆ ನಾನು ಹೇಳೋದಿಷ್ಟೇ, ನಿಮಗೆ ನೀವು ಸ್ವಲ್ಪನಾದರೂ ಟೈಮ್ ಕೊಟ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೊಳಕ್ಕಾರೆ ಮನೆಯಲ್ಲೇ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಸಲೂನ್ ಹೋಗೋಕ್ಕಾರೆ ಸಲೂನ್ಗೆ ಹೋಗಿ ಸ್ವಲ್ಪನಾದರೂ ನಿಮ್ಮನ್ನ ನೀವು ಪ್ಯಾಂಪರ್ ಮಾಡ್ಕೊಳ್ಳಿ. ಅದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಟಾರ್ಟಿಂಗಲ್ಲೇ ನೋಡ್ಬಿಟ್ಟು ಏನು ಸ್ಕ್ರೋಲ್ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Lots of love from my side. I'm feeling better now. Bye bye.